2024ರ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತಿದೆ. ಕರ್ನಾಟಕದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಪ್ರಚಾರವನ್ನ ಶುರು ಮಾಡಿದ್ದಾರೆ. ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವೆಂದೇ ಗುರುತಿಸಿಕೊಂಡಿದೆ. ಹಾಗಾಗಿ ಜಿದ್ದಿನ ಪೈಪೋಟಿಗೆ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಗಾಗಲೇ ಸಿದ್ಧವಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಡಿಕೆ ಸುರೇಶ್ ಈಗಾಗಲೇ 2 ಬಾರಿ ಸಂಸದರಾಗಿದ್ದಾರೆ. ಈ ಬಾರಿಯೂ ಕೂಡ ಅವರನ್ನೇ ಕಣಕ್ಕಿಳಿಸಲಾಗಿದೆ. ಇನ್ನ ಇವರ ಎದುರಾಳಿಯಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಗಳ ಪಕ್ಷದಿಂದ ವೈದ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಈ ಹಿಂದಿನಿಂದಲೂ ಡಿಕೆ ಬ್ರದರ್ಸರ ಭದ್ರಕೋಟೆಯಾಗಿದೆ. ಈ ಕೋಟೆಗೆ ನುಗ್ಗಲು ಸುಸ್ತಾಗಿ ಛಿದ್ರಾನ್ವೇಷಣೆ ನಡೆಸಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಅಖಾಡಕ್ಕಿಳಿಸಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜನರು ಡಿಕೆ ಸುರೇಶ್ಗೆ ಹೆಚ್ಚು ಒಲವನ್ನ ತೋರಿಸಿದ್ದಾರೆ ಅನ್ನಬಹುದು. ಯಾಕಪ್ಪ ಡಿಕೆ ಸುರೇಶ್ಗೆ ಹೆಚ್ಚು ಒಲವನ್ನ ತೋರಿಸಿದ್ದಾರೆ ಜನರು ಅಂದ್ರೆ, ಡಿಕೆ ಸುರೇಶ್ ಮಾಡಿರುವ ಕೆಲಸಗಳು ಹಾಗೂ ಅನುದಾನವನ್ನ ಈಗಲೂ ಸಹ ಬೆಂಗಳೂರು ಗ್ರಾಮಾಂತರ ಜನರು ನೆನೆಯುತ್ತಾರೆ. ಹಾಗಾಗಿ ಈ ಬಾರಿ ಡಿಕೆ ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರ ಜನರು ಹೆಚ್ಚು ಒಲವನ್ನ ತೋರಿಸಿದ್ದಾರೆ ಅಂತ ಕೂಡ ಹೇಳಬಹುದು. ಬೆಂಗಳೂರು ಲೋಕಸಭಾ ಕ್ಷೇತ್ರ ಮೊದಲಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಇನ್ನ ಈ ವ್ಯಾಪ್ತಿಯಲ್ಲಿ ಬರುವಂತಹ 8 ಕ್ಷೇತ್ರದಲ್ಲಿ 5ರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, 2ರಲ್ಲಿ ಬಿಜೆಪಿ ಹಾಗೂ 1ರಲ್ಲಿ ಜೆಡಿಎಸ್ನ ಶಾಸಕರಿದ್ದಾರೆ. 2013ರಲ್ಲಿ ಡಿಕೆ ಸುರೇಶ್ ಮೊದಲ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಪ್ರವೇಶ ಮಾಡಿ ಗೆದ್ದು ಮೊದಲನೇ ಬಾರಿ ಕಾಂಗ್ರೆಸ್ನ ಸಂಸದರಾಗ್ತಾರೆ. ಹಾಗೆ 2019ರಲ್ಲೂ ಕೂಡ 2ನೇ ಬಾರಿ ಜಯಬೇರಿಯನ್ನ ಬಾರಿಸ್ತಾರೆ. ಈ ಬಾರಿ ಕೂಡ ಡಿಕೆ ಸುರೇಶ್ ಜಯಬೇರಿಯನ್ನ ಬಾರಿಸಿದ್ರೆ 3 ಸಾರಿ ಹ್ಯಾಟ್ರಿಕ್ ಗೆಲುವನ್ನ ಬಾರಿಸಿದಂತಾಗುತ್ತದೆ. ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಹ್ಯಾಟ್ರಿಕ್ ಗೆಲುವನ್ನ ಬಾರಿಸ್ತಾರಾ ಅಥವಾ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲ್ತಾರಾ ಎನ್ನುವ ಕುತೂಹಲ ಎಲ್ಲರಲ್ಲಿ ಮೂಡಿಸಿದೆ. ಹಾಗಾಗಿ ಈ ಬಾರಿಯೂ ಡಿಕೆ ಸುರೇಶ್ ಹ್ಯಾಟ್ರಿಕ್ ಗೆಲುವನ್ನ ಬಾರಿಸಿ ಈ ಬಾರಿಯೂ ಕೂಡ ಲೋಕಸಭಾದಲ್ಲಿ ಗುಡುಕ್ತಾರಾ ಎನ್ನುವುದನ್ನ ನೋಡಬೇಕಿದೆ. ಎದುರಾಳಿ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲ್ತಾರಾ, ಡಿಕೆ ಸುರೇಶ್ ಗೆಲ್ತಾರಾ ಅನ್ನುವುದನ್ನ ಕಾದ್ ನೋಡಬೇಕಾಗಿದೆ. ಇದಿಷ್ಟು ಡಿಕೆ ಸುರೇಶ್ರ ರಾಜಕೀಯ ಬೆಳವಣಿಗೆ ಆಗಿತ್ತು. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.